ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ್. ರೀಸೆಂಟಾಗಿ ಒಬ್ಬರು ಕಮೆಂಟು ಮತ್ತು ಮೆಸೇಜು ಕೂಡ ಹಾಕಿದ್ರು. ಏನು ಅಂದರೆ ಬ್ರೋ, ನಿಮಗೆ ಯಾವ್ಯಾವ ಸೋರ್ಸಸ್ ಓದಬೇಕು ಅಂತ ಯಾವ ಥರ ಗೊತ್ತಾಗುತ್ತೆ? ಹೌ ಯು ಐಡೆಂಟಿಫೈಡ್ ಟು ಪ್ರಿಪೇರ್ ಹೌ ಯು ಐಡೆಂಟಿಫೈಡ್ ರಿಸೋರ್ಸಸ್ ಟು ಪ್ರಿಪೇರ್ UPSC ಆರ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್? ಓಕೆ, ಈ ಪ್ರಶ್ನೆ ಆಲ್ಮೋಸ್ಟ್ ಬಿಗಿನರ್ಸ್ಗೆ ಎಲ್ಲರಿಗೂ ಇರುತ್ತೆ ಅಲ್ವಾ? ಆಲ್ಮೋಸ್ಟ್ ಈಗ ನನಗೂ ಕೂಡ ಇತ್ತು, ಯಾವ ಥರ ಓದೋದು ಯಾವ ಥರ ಗೊತ್ತಾಗುತ್ತೆ ಅಂತ. ಸೊ ನೀವು ಎಷ್ಟೋ ಜನ ನನಗೆ ಮೇಯ್ನ್ಲಿ ಮೆಸೇಜ್ ಹಾಕೋದು ಅಂದರೆ ಸ್ವಲ್ಪ ಜನ ಅಲ್ಲೇ UPSC ಕೊಟ್ಟು ಇರೋದ್ರಿಂದ, ಅಂದರೆ ನಂದಿನ ಫಸ್ಟ್ ಅಟೆಂಪ್ಟು 1 ಇಯರು ಯಾರು 2 ಅಟೆಂಪ್ಟ್ ಮೇಲೆ ಹೋಗಿದ್ದಾರೆ ಅವ್ರು ಅಷ್ಟು ಮೆಸೇಜ್ ಹಾಕಲ್ಲ. ಬಟ್ ಫಸ್ಟ್ ಅಟೆಂಪ್ಟು ಮತ್ತು ಯಾರು ಕೊಡಬೇಕು ಅಂತ UPSC ಅಂದ್ಕೊಂಡಿರೋರು ಮತ್ತು ಕಾಲೇಜಲ್ಲಿ ಓದ್ತಿರೋರು, ಈಗ ಸೆಕೆಂಡ್ ಸೆಮ್ ಆಗಿರ್ಬೋದು, ಫಿಫ್ತ್ ಸೆಮ್ ಆಗಿರ್ಬೋದು, ಅವರೆಲ್ಲ ಮೆಸೇಜ್ ಹಾಕ್ತಿದ್ದಾರೆ. ಏನು ಅಂದರೆ ಸಿಂಪಲ್ ಬ್ರೋ, ನಾನು ಈಗ ಸೆಕೆಂಡ್ ಸೆಮ್ ಓದ್ತಾ ಇದ್ದೀನಿ ಬ್ರೋ, ನಾನೀಗ ಫಿಫ್ತ್ ಸೆಮ್ ಓದ್ತಾ ಇದ್ದೀನಿ ಬ್ರೋ, ನಾನೀಗ 7th ಸೆಮ್ಮಲ್ಲಿದ್ದೀನಿ, ನಾನು UPSC ಮತ್ತು IAS ಮಾಡಬೇಕು ಅಂದ್ಕೊಂಡಿದ್ದೀನಿ, ನನಗೆ ಸ್ವಲ್ಪ ಗೈಡ್ ಮಾಡಿ. ಮತ್ತು ಇನ್ನೊಂದು ಬ್ರೋ, NCERT ನೋಟ್ಸು ಇದ್ರೆ ಕೊಡಿ, ಸಿಗುತ್ತಾ? ಮತ್ತು ಇನ್ನೊಂದು ಮತ್ತು ಏನೇನು ಕೋಚಿಂಗ್ಗಳು, ಇನ್ಸ್ಟಿಟ್ಯೂಷನ್ಸ್ ಬುಕ್ಸ್ ಇದಾವಲ್ಲ ಅದನ್ನ ಓದಲಾ ಅಥವಾ NCERT ಓದಲಾ? ಈ ಥರ ತುಂಬ ಜನ ಮೆಸೇಜ್ ಹಾಕ್ತಿದ್ದಾರೆ. ದೆನ್ ಬಟ್ ನಂದು ಒಂದು ಒಪಿನಿಯನ್ ಏನು ಅಂದರೆ, ನಾನು ಯಾವುದೇ ತರಹದ NCERT ಮೀನ್ಸ್ ಕೋಚಿಂಗ್ ಬುಕ್ಗಳನ್ನು ಓದಿಲ್ಲ, ಗೊತ್ತಾಯ್ತಾ? ಯಾವುದೇ ತರಹದ ಕೋಚಿಂಗ್ ಬುಕ್ಗಳನ್ನು ಓದಿಲ್ಲ. ಬಟ್ ನಿಮ್ಮನ್ನ ಓದಬೇಡಿ ಅಂತಲೂ ಹೇಳಲ್ಲ. ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವೇನಾದರೂ ಆ ಥರ ಓದ್ತಿದ್ರೆ, ಇವಾಗ ನಿಮಗೆ ಕೋಚಿಂಗ್ ಸೇರಿಕೊಂಡು ನೀವು ಅಫೋರ್ಡಬಲ್ ಇದ್ದು, ಮೀನ್ಸ್ ಅದು ಪೇ ಮಾಡೋಕ್ಕೆ ಅಫೋರ್ಡಬಲ್ ಇದ್ದು ಕೋಚಿಂಗ್ ಸೇರಿಕೊಂಡ್ರೆ ದಟ್ ಈಸ್ ವೆರಿ ಗುಡ್ ಡಿಸಿಷನ್. ನಾನು ಸೇರ್ಕೋಬೇಡಿ ಅಂತ ಹೇಳಲ್ಲ, ಯಾಕೆಂದರೆ ಅವ್ರವ್ರ ಡಿಸಿಷನ್ ಅವ್ರು ತಗೊಳ್ಳೋ ಕೆಪಬಿಲಿಟಿ ಮತ್ತು ಕೆಪಾಸಿಟಿ ಮತ್ತು ರೈಟ್ಸು ಪ್ರತಿಯೊಬ್ಬರಿಗೂ ಇದೆ, ಗೊತ್ತಾಯ್ತಾ? ನೀವೇನು ತಗೊಂಡಿದ್ರೆ ನನ್ನೊಂದು ಮೆಸೇಜ್ ಏನು ಅಂದರೆ, ಆ ಸಬ್ಜೆಕ್ಟ್ಸ್ ಏನು ಸೋರ್ಸ್ ಕೊಟ್ಟಿರ್ತಾರಲ್ಲ ಕೋಚಿಂಗರು, ಅದನ್ನ ಕಂಟಿನ್ಯೂಸ್ಲಿ ಫಾಲೋ ಮಾಡಿ. ಈ ವರ್ಷ ಓದಿ ನೆಕ್ಸ್ಟ್ ಇಯರು ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ, ಗೊತ್ತಾಯ್ತಾ? ಈಗ ಎಕಾನಮಿ ಸಬ್ಜೆಕ್ಟ್ ಅಂತ ಬಂದರೆ, ನಿಮ್ಮ ಸರ್ ಒಬ್ಬರು ಯಾರೋ ಕೋಚಿಂಗ್ ಹೋಗಿರ್ತಾರಲ್ಲ, ಅಲ್ಲಿ ಮಾಡ್ತಿರ್ತಾರೆ, ಪಾಠ ಮಾಡ್ತಿರ್ತಾರೆ, ಅದನ್ನ ನೀವು ನೋಟ್ಸ್ ಮಾಡ್ಕೊತಿರ್ತೀರ, ಅದನ್ನ ಓದ್ತಿರ್ತೀರ. ಬಟ್ ಆ ವರ್ಷ ನಿಮ್ಮದು UPSC ಆಗಲ್ಲ ಅಂದ್ಕೊಳ್ಳಿ. ಈಗ ಒಂದೊಂದು ಟೈಮ್ ಆಗಲ್ಲ, ಯಾಕೆಂದರೆ ಲಕ್ಷ ಜನ 1000 ಜನ ಸೆಲೆಕ್ಟ್ ಆಗಲ್ಲ. ಆಗ ನೀವೇನು ಮಾಡ್ತೀರಾ, ಇವು ಸೋರ್ಸೇ ಸರಿ ಇಲ್ಲ ಅಂದ್ಬಿಟ್ಟು ಚೇಂಜ್ ಮಾಡ್ತೀರಾ. ಸೊ ದಟ್ ನೆವರ್ ಡು. ಆ ಥರ ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಆಗಲಿಲ್ವಾ, ಆ ಸೋರ್ಸ್ನ ಇನ್ನೊಂದ್ಸತಿ ಓದಿ, ಅದನ್ನ ಕಾನ್ಸೆಪ್ಟಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಸ್ಟಾರ್ಟಿಕ್ನ ಬಿಲ್ಡ್ ಮಾಡ್ಕೊಳ್ಳಿ, ಆಯಿತಾ? ಇದು ನನ್ನ ಒಂದು ಮೆಸೇಜು. ಮತ್ತು NCERT ಬುಕ್ ಬೆಸ್ಟು ಅಥವಾ ಕೋಚಿಂಗ್ಗಳು ಬುಕ್ ಬೆಸ್ಟು ಅಂತ ಸ್ವಲ್ಪ ಜನ ಕೇಳ್ತಿದ್ದಾರೆ. NCERT ಬುಕ್ ಬೆಸ್ಟು ಅಥವಾ ಕೋಚಿಂಗ್ಗಳು ಬುಕ್ ಬೆಸ್ಟು ಅಂತ ನಾನು ಕೇಳಿದರೆ, ನಾನು NCERTನೇ ಪ್ರಿಫರ್ ಮಾಡ್ತೀನಿ, ಆಯಿತಾ? NCERTನೇ ಪ್ರಿಫರ್ ಮಾಡ್ತೀನಿ. ಯಾಕೆಂದರೆ ಒಂದು ಅಥೆಂಟಿಕ್ ಸೋರ್ಸಿಂದ ಓದ್ತೀರಾ. ಮತ್ತು ಒಬ್ರಿಗೆ ಡೌಟ್ ಇರುತ್ತೆ, ಒಂದು ಏನಾಗುತ್ತೆ NCERT ಓದೋಕ್ಕೆ ಹೋಗುವಾಗ ಹೇಳ್ತೀನಿ ಕೇಳ್ಕೊಳ್ಳಿ. NCERT ಓದ್ತೀರಾ, ಬಟ್ ಅರ್ಥ ಆಗ್ತಿರಲ್ಲ. ಯಾಕೆ ಅರ್ಥ ಆಗ್ತಿರಲ್ಲ ಹೇಳಿ? ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಹೇಳಿದರೆ, ನೀವು ಕಾರ್ ಡ್ರೈವಿಂಗ್ ಕಲಿಯೋಕ್ಕೆ ಹೋದರೆ ಫಸ್ಟ್ ದಿನವೇ 80 ಕಿಲೋಮೀಟರ್ ಸ್ಪೀಡಲ್ಲಿ ಹೊಡಿತೀರಾ? 80 ಕಿಲೋಮೀಟರ್ ಸ್ಪೀಡಲ್ಲಿ ಹೊಡಿತೀರಾ? 50 ಕಿಲೋಮೀಟರ್ ಸ್ಪೀಡಲ್ಲಿ ಹೊಡಿತೀರಾ? ಆಗುತ್ತಾ? ಫಸ್ಟ್ ದಿನ ಏನು ಕಲಿತೀರಾ ಹೇಳಿ? ಫಸ್ಟು ಬ್ಯಾಲೆನ್ಸ್ ಮಾಡೋದು ಕಲಿತೀರಾ. ಯಾವುದು ಗೇರು, ಯಾವುದು ಎಸ್ಲೇಟ್ರು, ಮತ್ತು ಯಾವುದು ಸ್ಕ್ಲಿಚ್ಚು, ಯಾವುದು ಬ್ರೇಕು, ಅದ್ರ ಬಗ್ಗೆ ತಿಳ್ಕೊತೀರಾ. ಮತ್ತು ಇನ್ನೊಬ್ಬರು ನಿಮ್ಮ ಪಕ್ಕದಲ್ಲಿ ಡ್ರೈವಿಂಗ್ ಕಳಿಸೋರು ಯಾವ ಥರ ಡ್ರೈವ್ ಮಾಡ್ತಾರೆ ನೋಡ್ಕೊತೀರಾ ತಾನೆ. ಇನ್ನು ಆಗ ತಪ್ಪು, ಒಂದು ತಿಂಗಳು NCERT ಓದ್ತೀರಾ, 1.5 ತಿಂಗಳು NCERT ಓದ್ತೀರಾ, ನಂಗೆ ಅರ್ಥ ಅಂದ್ಬಿಟ್ಟು ಅದನ್ನ ಸ್ಕಿಪ್ ಮಾಡಿ ಬೇರೆಗೆ ಹೋಗ್ತೀರಾ. ನಾನು ಮಾಡಿದ ತಪ್ಪು ಅದೇ ನೋಡಿ, ನಾನು ಮಾಡಿರೋ ಅದೇ. ಯಾಕೆಂದರೆ ನಾನೇನು ಎಲ್ಲ ಗೊತ್ತಾ ಮೇಧಾವಿ ಅಂತ ನಾನು ಹೇಳಲ್ಲ, ನಾನು ಮಾಡಿದ ತಪ್ಪು ಅದೇ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. NCERT ಓದ್ತಾ ಇದ್ದೀರಾ, ಒಂದು ಸತಿ ಅರ್ಥ ಆಗಲಿಲ್ಲ ಓದಿ, ನೆಕ್ಸ್ಟ್ ಸತಿ ಅರ್ಥ ಆಗಲಿಲ್ಲ ಇನ್ನೊಂದು ಸತಿ ಓದಿ, 3ನೇ ಸತಿಗೆ ಅರ್ಥ ಆಗುತ್ತೆ. ಯಾಕೆಂದರೆ ಅದು 2 ಸತಿ ಓದಿರ್ತೀರ ನೀವು. 4ನೇ ಸತಿವರೆಗೆ ನಿಮಗೆ ಒಂದು ಗ್ರಿಪ್ ಸಿಗುತ್ತೆ. 4 ಸತಿ ಎಲ್ಲ ಅರ್ಥ ಆಗಲ್ಲ, ನಿಮಗೆ ಒಂದು ಗ್ರಿಪ್ ಸಿಗುತ್ತೆ. ಅದಾದಮೇಲೆ ಇನ್ನೊಂದು ಸತಿ ರಿವಿಷನ್ ಮಾಡ್ಕೋಬೋದು, ಗೊತ್ತಾಯ್ತಾ? ನನ್ನ ಕೇಳಿದ್ರೆ NCERT ಎಷ್ಟು ಸತಿ ಓದಬೇಕು ಅಂತ, ಮಿನಿಮಮ್ ಒಂದು 4 ಸತಿ, ಒಂದು 5 ಸತಿನಾರು ಓದಿ, ಗೊತ್ತಾಯ್ತು? ನಾನು ಓದಿಲ್ಲ ಆ ಸತಿ, ಬಟ್ ನಾನು ಹೇಳ್ತಿರೋದು, ಯಾಕೆಂದರೆ ಅಷ್ಟು ಓದೋಕ್ಕೆ ಆಗಲ್ಲ. ಅಷ್ಟು ಓದೋಕ್ಕೆ ಟೈಮ್ ಹಿಡಿಯುತ್ತೆ ತುಂಬ. ಆ ಪೇಷನ್ಸ್ ಇದ್ದರೆ ಮಾತ್ರ ಬನ್ನಿ ಈ ಜರ್ನಿಗೆ. ಈಗ ಒಂದು ಹೇಳ್ತೀನಿ, ನನ್ನದೊಂದು ಇನ್ಸಿಡೆಂಟೇ ಹೇಳ್ತೀನಿ ನಿಮಗೆ. ರೀಸೆಂಟಾಗಿ ನಾನು ಮಶ್ರೂಮ್ ಮಾಡಿಕೊಂಡು, ನಾನು ಇನ್ನೊಂದು ಚಾನಲ್ ಇದೆ, ಹೋಗಿ ನೋಡ್ಕೋಬೋದು. ನಾನು ಮಶ್ರೂಮ್ ಮಾಡಿಕೊಂಡು ಇದೇನೋ ಸ್ಟಡಿ ಮಾಡಿಕೊಂಡು ಓದ್ತಿದ್ದೆ. ಬಟ್ ಎಷ್ಟೋ ಜನ ಇಲ್ಲಿ ಇರೋರು ಹೇಳ್ತಿದ್ರು, ಏನು ಇಂಜಿನಿಯರಿಂಗ್ ಮಾಡಿ ಮಶ್ರೂಮ್ ಮಾಡ್ತಿದ್ದಾರೆ, ಇದಕ್ಕೆ ಓದಬೇಕಿತ್ತ ಇಂಜಿನಿಯರ್ ಅಂತ ಕಮೆಂಟ್ಸ್ಗಳು ನೋಡ್ತಿರಲ್ಲ. ನಾವು ಪುನೀತ್ ರಾಜ್ಕುಮಾರ್ ಹೇಳ್ತಾರಲ್ಲ, ಕಮೆಂಟ್ಸು ಮಾಡೋರೆಲ್ಲ ಕೆಲಸನ ಮಾಡೋರಿಲ್ಲ, ಟೀಕೆಗಳಿಗೆ ಕಿವಿ ಕೊಡಬೇಡ, ನಡೀತಿರು ನೀನು. ಅಂದರೆ ಆ ಥರ ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ, ಕುವೆಂಪು ಹೇಳ್ತಾರಲ್ಲ ಆ ಥರ. ಟೀಕೆ ಇವತ್ತು ಜನ ಚೆನ್ನಾಗಿರೋ ಮಾತಾಡ್ತಾರೆ, ಕೆಟ್ಟೋದ್ರು ಮಾತಾಡ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಿಮ್ಮ ಗುರಿ ಕಡೆ ನೀವು ಫೋಕಸ್ ಮಾಡಿ, ರೈಟಾ? ಈಗ ಯಾರೋ ಒಬ್ಬ ಗೆದ್ರು ಮಾತಾಡ್ತಾರೆ, ಯಾರೋ ಒಬ್ಬ ಸೋದ್ರು ಮಾತಾಡ್ತಾರೆ, ದಟ್ ಈಸ್ ನಾಟ್ ಮ್ಯಾಟರ್. ಯು ಓನ್ಲಿ ಫೋಕಸ್ ಆನ್ ಯುವರ್ ಗೋಲ್, ರೈಟಾ? ಇದು ನೆಕ್ಸ್ಟ್ ಇನ್ನೊಂದು, ಯಾವ ಥರ NCERT ಓದೋದು. ನಾನು ಫಸ್ಟು ನನ್ನೊಂದು ರಿಯಲ್ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಒಂದು ಆರ್ಟ್ ಆ್ಯಂಡ್ ಕಲ್ಚರ್ ಬುಕ್ಕು ನೀವೆಲ್ಲ ನೋಡಿರ್ತೀರಲ್ವಾ. ನಾನು ಯೂಟ್ಯೂಬಲ್ಲಿ ಟಾಪರ್ಸ್ ವೀಡಿಯೋ ನೋಡಿದೆ, ಮತ್ತು ನಾನು ಇವ್ರನ್ನ ತೊಗೊಂಡಿದ್ದೆ ಕೋಚಿಂಗಿಗೆ, ಒಂದು ಸ್ವಲ್ಪ ರೆಫರ್ ಮಾಡಿದ್ದೆ. ಕೋಚಿಂಗಿಗೆ ಅಂದರೆ ಯಾರೋ ನಮ್ಮ ಕಾಲೇಜ್ಗೆ UPSC ರಿಗಾರ್ಡಿಂಗ್ ಗೈಡೆನ್ಸ್ ಕೊಡೋಕೆ ಬಂದಿದ್ರು, ಅವ್ರನ್ನ ನೋಡಿದ್ದೆ. ಆ ಬುಕ್ಕ ಓದೋಕೆ ಹೊರಗ NCERT ಅಲ್ಲ, ಆರ್ಟ್ ಆ್ಯಂಡ್ ಕಲ್ಚರ್ ಬುಕ್ ಓದೋಕೆ ಹೊರಗ
ನಾನು ಹೆಂಗೆ ಓದಿದ್ದೆ ಅಂದರೆ ಪ್ರತಿ ಲೈನು ಓದಿದ್ದೆ. ಪ್ರತಿ ಲೈನು ಓದೋ ಅವಶ್ಯಕತೆ ಇಲ್ಲ. ಮೀನ್ಸ್ ಯಾವುದಕ್ಕೆ ಆರ್ಟ್ ಆ್ಯಂಡ್ ಕಲ್ಚರು ಅಂದರೆ ಯಾವ ಥರ ಅಂದರೆ ಈಗ ಆರ್ಕಿಟೆಕ್ಚರ್ ಈಸ್ ಎ ಸ್ಟೋನ್ ಬಿಲ್ಡಿಂಗ್, ಇಟ್ ಈಸ್ ಎ ಫೌಂಡ್ ಇನ್ ಹರಪ್ಪನ್ ಸಿವಿಲೈಸೇಷನ್, ಆ ಥರ ಓದೋ ಅವಶ್ಯಕತೆ ಇಲ್ಲ. ನೀವೇನು ಮಾಡಿ ಅಂದರೆ ಯಾವುದೇ ಒಂದು ಬುಕ್ ಓದಬೇಕಾದ್ರೂ ಒಂದು ತ್ರೀ ಲೇಯರ್ಸ್ ಹಾಕೊಳ್ಳಿ. ಫಸ್ಟ್ ಲೇಯರು ನೀಟಾಗಿ ನೋಡ್ಕೊಂಡು ಹೋಗಿ, ಅಂದರೆ ಏನೇನು ನಿಮಗೆ ಅರ್ಥ ಆಗಲಿ ಅಂದರೆ ನೋಡ್ಕೊಂಡು ಹೋಗಿ. ಅದಾದಮೇಲೆ ಸೆಕೆಂಡ್ ಲೇಯರ್ ನೀಟಾಗಿ ನೋಡ್ಕೊಳ್ಳಿ, ಥರ್ಡ್ ಲೇಯರ್ ರಿವಿಷನ್ ಮಾಡಿ. ದಟ್ ಈಸ್ ಪಾಯಿಂಟ್. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಏನು ಹೇಳಬೇಕು, UPSC ನೋಟಿಫಿಕೇಷನ್ನು ಇನ್ನೂ ಬಿಟ್ಟಿಲ್ಲ. ಬಿಟ್ಟಾಗ ಐ ವಿಲ್ ಇನ್ಫಾರ್ಮ್ ಟು ಆಲ್ ಕ್ಯಾಂಡಿಡೇಟ್ಸ್. ಆ್ಯಂಡ್ ಇನ್ನೊಂದು NCERT ಯಾವ್ಯಾವ ಓದಬೇಕು ಅಂತ ನಿಮಗೆ ಡೌಟ್ ಇದ್ದರೆ ಇಲ್ಲೊಂದು ವೀಡಿಯೋ ಕಾಣಿಸ್ತಿದೆಯಲ್ಲ, ಈ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಚಾನಲಲ್ಲಿ ಎಲ್ಲನೂ NCERT ಡೀಟೇಲ್ಸ್ ಯಾವ್ಯಾವ ಓದಬೇಕು ಹೇಳಿನೇ ಹೋಗಿ ಓದ್ಕೊಳ್ಳಿ, ಗೊತ್ತಾಯ್ತಾ. ಮತ್ತು ಇನ್ನೊಂದು PYQನ ಯಾವ್ಯಾವನ್ನ ತೆಗೆಸ್ಕೋ. ಮೀನ್ಸ್ ಮೋಸ್ಟ್ ಆಫ್ ದ ಜನ ಪ್ರಿಫರ್ ಮಾಡೋ PYQ ಅಂದರೆ ಇದಲ್ವಾ, ದಿಶಾ ಪಬ್ಲಿಕೇಶನ್ನು. UPSC 28 ಇಯರ್ಸ್, ಎಷ್ಟೋ ಜನ 26 ಇಯರ್ಸ್ ಬಂದಿದ್ದಾರೆ, ಇನ್ನೂ ಕ್ಲಿಯರ್ ಮಾಡಿಲ್ಲ. ಮೀನ್ಸ್ 26 ಇಯರ್ ಅಂತ ಬಂದಿದ್ದಾರೆ, ಇನ್ನೂ ಕ್ಲಿಯರ್ ಮಾಡಿಲ್ಲ ಒಬ್ಬರು UPSCನ. ಏನು ಮಾಡೋಕ್ಕಾಗುತ್ತೆ, ದೆನ್ ದಟ್ ಈಸ್ ಲೈಫ್ ಅಲ್ವಾ. ಈಗ ಶಕ್ತಿ ರೂಪೆ ಅವರು 2018ಗೆ ಬಂದಿದ್ದು, ಕ್ಲಿಯರ್ ಮಾಡಿದ್ದು 2024ಗೆ. ಏನು ಗುರು ಇಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತೀಯ, ಹಂಗಾರೆ ನೀನು ಕ್ಲಿಯರ್ ಮಾಡ್ತೀಯಾ ಅಂತ ಕೇಳ್ತಿದ್ರೆ ಆಗ್ಬೋದು. ದೇವ್ರು ಕಂಡುಬಿಟ್ರೆ ಯಾರಿಗೆ ಗೊತ್ತು, ನಾನು ಕ್ಲಿಯರ್ ಮಾಡ್ಬೋದು. ಬಟ್ ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಆಯಿತಾ. ಅವರು 3 ಅಟೆಂಪ್ಟು UPSCನೇ ಪಾಸ್ ಆಗದಲ್ಲೇ 4 ಅಟೆಂಪ್ಟ್ ಮೈನ್ಸ್ ಹೋಗಿ ಆಮೇಲೆ 50 ಅಟೆಂಪ್ಟ್ Tier 1 ಬಂದಿದ್ದಾರೆ. ಅಂದರೆ ಜಗತ್ತಲ್ಲಿ ಅಚ್ಚರಿ ಆಗದೇ ಇರೋ ವಿಷಯ ಯಾವುದೂ ಇಲ್ಲ. ಎಲ್ಲ ಮನುಷ್ಯನು ಸಾಧಿಸಿ ಬಿಟ್ಟಿರೋದನ್ನೇ ನೀವು ಇವತ್ತು ಸಾಧಿಸೋಕೆ ಹೋಗ್ತಿರೋದು. ಅಂತ ನೀವು ಯಾವುದು ಸಾಧಿಸೋಕ್ಕಾಗಲ್ಲ ಅಂಥದ್ದು ಯಾವುದು ಇದ್ದರೆ ಅದು ಯಾವುದೂ ಇಲ್ಲ. ಯಾಕೆಂದರೆ ನಾನೊಂದು ಏನು ಹೇಳ್ತೀನಿ ನೋಡಿ, ಇವತ್ತು ನೀವು ಈ ವಿಡಿಯೋ ನೋಡ್ತಿದ್ದೀರಲ್ವ, ನಾನೊಂದು ಪ್ರಾಪರಾಗಿ ಎಕ್ಸಾಂಪಲ್ ಕೊಡು ಅಂದರೆ ಈ ವಿಡಿಯೋ ನೋಡ್ತಿದ್ದೀರಾ. ಬಟ್ ಅದೇ ಒಂದು 30 ವರ್ಷದಿಂದ ಈ ಥರ ಒಂದು ವಿಡಿಯೋ ಮಾಡಿ ಆನ್ಲೈನ್ ಬಿಡ್ಬೋದು ಅಂತ ಯಾರೋ ಒಬ್ಬ ಯೋಚನೆ ಮಾಡಿದ್ದಕ್ಕೆ, ಯಾರೋ ಒಬ್ಬ ಯೋಚಿಸಿದಂತಾನೆ ಈ ಥರ ಯೋಚನೆ ಮಾಡಿದ್ದಕ್ಕೆ ಇವತ್ತಾಗಿದೆ. ಅವತ್ತೇ ಏನೋ ಫಾಸ್ಫರಸ್ಸು ಅವೆಲ್ಲನೂ ಕಂಡುಹಿಡ್ದು, ಮೀನ್ಸು ಈ ಏನು ಡಿಸ್ಪ್ಲೇ ಹಾಕೋಕ್ಕೆ ಡಿವೈಸು, ನೆಟ್ವರ್ಕು ಅವತ್ತೇ ಕಂಡುಹಿಡ್ದಿಲ್ಲ. ಅದೆಲ್ಲ ಎವಲ್ಯೂಯೇಷನ್ ಆಗಿ ಬಂದಿರೋದು. ಒಂದು TVಯಿಂದ ಹಿಡಿದು ಏನೋ ಒಂದು ಪ್ರಾಡಕ್ಟ್ವರೆಗೂ ಇವತ್ತು ಎವಲ್ಯೂಯೇಷನ್ ಆಗಿ ಬಂದಿರೋದಲ್ವ. ಸೊ ಯಾವತ್ತು ಅನ್ಫೋಲ್ಡ್ ಯುವರ್ ಇಮ್ಯಾಜಿನೇಷನ್, ನಿಮ್ಮ ಕನಸುಗಳಾಗಿರ್ಬೋದು ಮತ್ತು ನಿಮ್ಮ ಇಮ್ಯಾಜಿನೇಷನ್ಗಳಾಗಿರ್ಬೋದು, ಯಾವತ್ತು ಒಂದು ಬೇಲಿ ಅಥವಾ ಒಂದು ಲಿಮಿಟ್ಗೆ ಇಟ್ಕೊಳಕ್ಕೆ ಹೋಗಬೇಡಿ, ಬಿಡಿ. ಅಂದರೆ ಒಂದು ಏನೈತಿ ಅಂದರೆ ಈ ಜಗತ್ತಲ್ಲಿ ಈ ಏನೋ ನಾವು ಆ ಲಿಮಿಟಲ್ಲಿ ಇಟ್ಕೊಂಡಾಗ ನಮ್ಮ ಸುತ್ತಮುತ್ತ ಇರೋರು ಓಕೆ ಇವನು ಏನೋ ಚೆನ್ನಾಗಿದ್ದಾನೆ ಅಂತ, ಒಟ್ಟು ಆ ಲಿಮಿಟ್ ದಾಟಕ್ಕೆ ಹೋದಾಗ ಇವನ್ನೆಲ್ಲ ಬೀಳಕ್ಕೆ ಹೋಗ್ತಿದ್ದಾನೆ ಅಂತ ಹೇಳ್ತೇವೆ. ಆ ಥರ ನಮ್ಮದು ಎನ್ವೈರ್ಮೆಂಟ್ ಅಂದರೆ ನಮ್ಮದು ಈಗ ಮೋಸ್ಟ್ ಆಫ್ ದ ನಮ್ಮದು ಈ ಮೈಂಡ್ಸೆಟ್ಟು ಇರೋದು ನಮ್ಮ ಸುತ್ತ ಎನ್ವೈರ್ಮೆಂಟ್. ನೀವು ಹಳ್ಳಿ ಇರ್ತೀರಾ, ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳೋದಾದರೆ ನೀವೀಗ ಹಾಸ್ಟೆಲ್ ಇದ್ದೀರಾ ಅಂದ್ಕೊಳ್ಳಿ. ನಿಮ್ಮ ಎನ್ವೈರ್ಮೆಂಟ್ ಏನೈತೆ, ಎಂಜಾಯ್ ಮಾಡೋದು, ಫ್ರೆಂಡ್ಸ್ ಜೊತೆ ಊಟ ಮಾಡೋದು, ಸಿನಿಮಾಗೆ ಹೋಗೋದು, ಅಥವಾ ಫ್ರೆಂಡ್ಸ್ ಜೊತೆ ಇಂಟರ್ನಲ್ಸ್ಗೆ ಓದೋದು, ಆಮೇಲೆ ಪಾರ್ಟಿ ಮಾಡೋದು, ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದು, ಈ ಥರ ಇದೆ ನಿಮ್ಮ ಮೈಂಡ್ಸೆಟ್. ಅದೇ ನೀವು ಮನೇಲಿದ್ದು ಅಲ್ಲೇನೋ ಕಷ್ಟಗಳನ್ನ ನೋಡಿದಾಗ ನಿಮ್ಮ ಎನ್ವೈರ್ಮೆಂಟ್ ನಿಮ್ಮದು ಯಾವ ಥರ ಮೈಂಡ್ಸೆಟ್ ಇರುತ್ತೆ, ನಾನು ಓದಬೇಕು, ನಾನು ಮಾಡಬೇಕು, ಮೀನ್ಸ್ ಈ ಥರ ಈ ಸತಿ ಒಂದು ಗೆಲುವನ್ನ ಪಡೀಲೇಬೇಕು, ಎಷ್ಟೊಂದು ಕಷ್ಟಪಡ್ತಾರೆ ನಮ್ಮ ಅಪ್ಪ ಅಮ್ಮ, ಆ ಥರ ಇರುತ್ತೆ ಅಲ್ವಾ. ಹಂಗೆ ಎಲ್ಲ ನಮ್ಮದು ಮೈಂಡ್ಸೆಟ್ಟು ಸೆಟ್ ಆಗಿರೋದು ನಮ್ಮ ಸುತ್ತ ಎನ್ವೈರ್ಮೆಂಟ್ ಮೇಲೆ. ಸೊ ಅದಕ್ಕೋಸ್ಕರ ನಿಮ್ಮ ಏನೇ ಇರಲಿ, ಯಾವಾಗಲೂ ನಿಮ್ಮ ಸರೌಂಡಿಂಗು ಪಾಸಿಟಿವ್ ಪೀಪಲ್ನ ಸರೌಂಡ್ ಮಾಡ್ಕೊಳ್ಳಿ. ಸೋಲು ಇವತ್ತು ಇರುತ್ತೆ, ನಾಳೆನೂ ಇರುತ್ತೆ, ನಾಡ್ದು ಇರುತ್ತೆ, ಬಟ್ ಗೆಲುವು ಬಂದಾಗ ಅದು ಮರೆಯಾಗುತ್ತೆ, ಗೊತ್ತಾಯ್ತಾ. ಅಂದರೆ ನಾನು ಇಟ್ ಈಸ್ ನಾಟ್ ನೆಸೆಸರಿ ಅಂತ ಹೇಳ್ತಿಲ್ಲ, ಮೀನ್ಸ್ ಸೋಲೇ ಬೇಕು ಗೆಲುವು ಪಡೆಯೋಕ್ಕೆ ಅಂತ. ಅದೇನಾದ್ರು ಮಿಸ್ಸಾಗಿ ಸಿಕ್ಕಿದರೆ ನೀವು ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ, ನಾನು ಇದ್ದೀನಿ, ನೀನು ಮೀನ್ಸ್ ಈಗ ನಿನ್ನ ಜೊತೆ ಇದ್ದೀನಿ, ಬಟ್ ನನ್ನ ಜೊತೆ ಯಾವಾಗ ಗೆಲುವು ಅಂತ ಬರ್ತಾನೋ ನೀನು ಇರಲ್ಲ ಅಂತ ಹೇಳಿ. ಸೊ ದಟ್ ಇಸ್ ಮೈ ಮೆಸೇಜ್ ಟು ಯು ಗೈಸ್. ಅಂದರೆ ಇಲ್ಲಿ ಒಂದು ಇದರಲ್ಲಿ ಹೇಳ್ಬೋದು, KPSC ಮತ್ತು FDA ಮತ್ತು SDAಗೆ ನನಗೆ ಮೆಸೇಜ್ ಆಗ್ತಿದ್ರು. ಪ್ರಾಂಪ್ಟಾಗಿ ಹೇಳ್ತೀನಿ, ನಾನು ಆ ಥರ ಎಕ್ಸಾಮ್ಸ್ಗೆ ಓದಿಲ್ಲ. ಬಟ್ ನೀವೇನಾದರೂ ಓದಬೇಕು ಅಂತ ಅಂದ್ಕೊಂಡಿದ್ದು ಮತ್ತು ಒಂದು ಅಟೆಂಪ್ಟು ಅದೆಲ್ಲ ಕೊಟ್ಟಿದ್ರೆ ಒಂದು ಸಜೆಷನ್ ಏನು ಅಂದರೆ, ಅದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗಿಸಿ, ಮತ್ತು ಏನು ಸಿಲೆಬಸ್ ತೆಗ್ಸಿರ್ತಾರಲ್ಲ, ಸಿಲೆಬಸ್ ಕಳಿಸಿರ್ತಾರೆ. ಈಗ ಪ್ರತಿಯೊಂದು ಎಕ್ಸಾಮ್ ಅದರಲ್ಲಿ ಸಿಲೆಬಸ್ ಇದು ಮಾಡಿರ್ತಾರಲ್ಲ, ಅದನ್ನ ತೆಗಿಸಿ ಅದನ್ನ ನೀಟಾಗಿ ಅನಲೈಸ್ ಮಾಡಿ ಅದ್ರ ಮೇಲೆ ಪ್ರಿಪೇರ್ ಆಗಿ. ಅಥವಾ ಯಾರೋ ಒಬ್ಬರು ಅದನ್ನ ಕ್ಲಿಯರ್ ಮಾಡಿದರೆ ಅವ್ರು ಯಾವ ಥರ ಓದಿದ್ರು ಅಂತ ಕೇಳ್ಕೊಳ್ಳಿ, ಓಕೆನಾ. ನಾನು ಅವ್ರಿಗೆ ಗೈಡ್ ಮಾಡಲ್ಲ ಅಂತಿಲ್ಲ, ನನ್ನ ಕೈಲಿ ಆದಷ್ಟು ಯಾರು ಕ್ಲಿಯರ್ ಮಾಡಿರೋದಿದ್ದರೆ ಬಂದು ಈ ಚಾನಲಲ್ಲಿ ವೀಡಿಯೋ ಮಾಡಿಸ್ತೀನಿ. ಈಗ ಸಿಕ್ಕಿದರೆ ಈಗ ನನ್ನ ಫ್ರೆಂಡ್ ಒಬ್ಬ KPTCಯಲ್ಲಿ ಕ್ಲಿಯರ್ ಮಾಡಿದ್ದಾನೆ, ಅವ್ನು ಓಕೆ ಅಂದರೆ ಮಾಡಿಸ್ತೀನಿ. ಅವನು ಏನೋ ನಾನು ಮಾಡೋಕ್ಕಾಗಲ್ಲ ಅಂದರೆ ಓಕೆ ಕೇಳ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ, ಮಾಡೋಕ್ಕಾಗಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಒಂದು ಸರಿ ಕೇಳ್ಬೋದು, 2 ಸರಿ ಆಲೇ ನಾನು 3-4 ಸರಿ ಕೇಳಿದ್ದೀನಿ, ಅವನೇನೋ ರೆಸ್ಪಾನ್ಸ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಏನೋ ಒಂದು UPSC ಓದಬೇಕು ಅಂತ ಅಂದ್ಕೊಂಡಿರೋರು ನಿಮ್ಮ ಧೈರ್ಯ ಮತ್ತು ನಿಮ್ಮ ದೃಢತೆ ನಿರ್ಧಾರಗಳನ್ನ ನಿಂತಿರಿ, ಅದ್ರ ಮೇಲೆ ಯಾವತ್ತೂ ಜಯ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಓದಿ, ನೀಟಾಗಿ ಓದಿ, ಗೊತ್ತಾಯ್ತಾ. ಏನೋ ಒಳ್ಳೆಯದಾಗುತ್ತೆ, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು. ಒಳ್ಳೆಯದು. ಜೈ ಹಿಂದ್, ಜೈ ಕರ್ನಾಟಕ.